ಓಂ ನಮೋ ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ 2026 ಧನುರ್ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಏನಿದೆ ಅಂತ ನಾವು ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ ಕೊನೆವರೆಗೂ ವಿಡಿಯೋ ನೋಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವರ ಒಂದು ಆರ್ಥಿಕ ಮತ್ತು ವ್ಯವಹಾರಿಕ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಧನುರ್ ರಾಶಿಯವರಿಗೆ ಮಾರ್ಚ್ ತಿಂಗಳು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಕಾಣುವಂಥದ್ದು, ಆದಾಯದ ಹೊಸ ಮೂಲಗಳು ಗೋಚರಿಸುವಂಥದ್ದು, ನೀವು ಹಿಂದೆಲ್ಲ ಯಾವುದೆಲ್ಲ ಒಂದು ಹೂಡಿಕೆ ಮಾಡಿದ್ರೆ ಅದು ನಿಮಗೆ ಈಗ ಲಾಭದಾಯಕವಾಗಿ ಸೇರುವಂಥದ್ದು, ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭ ಸಿಗುವಂಥದ್ದು, ವಿಶೇಷವಾಗಿ ಶಿಕ್ಷಣ ಸಂಸ್ಥೆಯ ಕನ್ಸಲ್ಟೇಷನ್ ಇಲ್ಲಾಂದ್ರೆ ಚಿನ್ನದಲ್ಲಿ ಕೆಲಸ ಮಾಡುವಂಥವರಿಗೆ ಈ ತಿಂಗಳು ಹೆಚ್ಚಿನ ರೂಪದಲ್ಲಿ ಲಾಭದಾಯಕವಾಗುವಂಥದ್ದು, ಮನೆಯಲ್ಲಿರುವಂತಹ ಜವಾಬ್ದಾರಿಗಳಿಂದ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದು, ಸ್ವಲ್ಪ ಪ್ರಮಾಣದಲ್ಲಿ ಉಳಿತಾಯದ ಮೇಲೆ ಗಮನ ಹರಿಸಿ. ವೃತ್ತಿ ಮತ್ತು ಉದ್ಯೋಗದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ವೃತ್ತಿ ಜೀವನದಲ್ಲಿ ಈ ಒಂದು ರಾಶಿಯವರಿಗೆ ಮಾರ್ಚ್ ತಿಂಗಳಿನಲ್ಲಿ ಕೆಲವು ಮಟ್ಟದಲ್ಲಿ ಯಶಸ್ಸು ಕಾಣುವಂಥದ್ದು, ಗುರುಬಲದಿಂದಾಗಿ ನಿಮ್ಮ ಒಂದು ಉದ್ಯೋಗದಲ್ಲಿ ಸ್ಥಾನಮಾನ ಹೆಚ್ಚಾಗುವಂಥದ್ದು, ಬಹುಕಾಲದಿಂದ ಕಾಯುತ್ತಿರುವಂಥ ಬಡ್ತಿ ಈ ತಿಂಗಳು ಸಾಧ್ಯವಾಗುವಂಥದ್ದು, ಉನ್ನತ ಸ್ಥಾನಕ್ಕೋಸ್ಕರ ವಿದೇಶಕ್ಕೆ ಪ್ರಯಾಣ ಮಾಡುವಂಥ ವ್ಯಕ್ತಿಗಳಿಗೆ ಮಾರ್ಚ್ ತಿಂಗಳಿನಲ್ಲಿ ಕೆಲವೊಂದಿಷ್ಟು ಸಿಹಿ ಸುದ್ದಿ ಕೇಳುವಂಥ ಸಾಧ್ಯತೆಗಳಿದೆ. ನೀವು ಕೆಲಸ ಮಾಡುವಂಥ ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಇರುವಂಥದ್ದು, ಆದರೆ ನಿಮ್ಮ ಕೆಲಸದ ಗುಟ್ಟುಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳುವಂಥದ್ದು ಬೇಡ. ಇನ್ನು ಕುಟುಂಬ ಮತ್ತು ಪ್ರೀತಿ ಪ್ರೇಮ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯ ಸಮಸ್ಯೆ ಸುಧಾರಿಸಲಿದ್ದು ಅವರ ಒಂದು ಮಾರ್ಗದರ್ಶನದಿಂದ ದೊಡ್ಡ ಸಮಸ್ಯೆ ಅನ್ನೋದು ಬಗೆಹರಿಸಿಕೊಳ್ಳುತ್ತೆ. ಪ್ರೇಮ ಜೀವನದಲ್ಲಿ ಮಧುರತೆ ಇರುವಂಥದ್ದು, ನಿಮ್ಮ ಸಂಗಾತಿಯೊಂದಿಗೆ ದೀರ್ಘ ಪ್ರವಾಸ ಕೈಗೊಳ್ಳುವಂಥ ಯೋಗವಿದೆ. ಯಾರೆಲ್ಲ ಇನ್ನೂ ಮದುವೆ ಆಗಿಲ್ಲ ಅವರಿಗೆಲ್ಲ ಹುಡುಕಾಟ ನಡೆಸುತ್ತಿದ್ದರೆ ಈ ಒಂದು ತಿಂಗಳು ಅವರ ಒಂದು ಮದುವೆ ಕಂಕಣ ಬಗ್ಗೆ ಕೂಡಿ ಬಂದು ಹುಡುಕಾಟ ಅಂತ್ಯವಾಗುವಂಥದ್ದು. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಆರೋಗ್ಯದ ವಿಚಾರದಲ್ಲಿ ಧನುರ್ ರಾಶಿಯವರು ಸ್ವಲ್ಪ ಪ್ರಮಾಣದಲ್ಲಿ ಎಚ್ಚರ ವಹಿಸಬೇಕು. ಅತಿಯಾದ ಓಡಾಟ ಮತ್ತು ಕೆಲಸದ ಒತ್ತಡದಿಂದಾಗಿ ಮಂಡಿ ನೋವು, ನರಹೀನತೆ ಸಮಸ್ಯೆಗಳು ಉಂಟಾಗುವಂಥದ್ದು. ನಿಮ್ಮ ಆಹಾರದಲ್ಲಿ ಅತ್ಯಂತ ಕೊಬ್ಬಿನಾಂಶ ಪದಾರ್ಥ ಇರುವಂಥ ತಿನಿಸುಗಳು ಹೊರಗಿಡಿ. ಪ್ರತಿದಿನ ತಣ್ಣಗಿರುವಂಥ ಗಾಳಿಯಲ್ಲಿ ವಾಕಿಂಗ್ ಮಾಡುವುದು ನಿಮಗೆ ಬಹಳ ಒಳ್ಳೆಯದು. ಈ ಒಂದು ರಾಶಿಯವರ ಒಂದು ಅದೃಷ್ಟ ಸಂಖ್ಯೆ ಮತ್ತು ಪರಿಹಾರ ಮಾರ್ಗದ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ, ಅದೃಷ್ಟವಾದಂಥ ಸಂಖ್ಯೆ 3, 1, 9. ಈ ಒಂದು ರಾಶಿಯವರ ಪರಿಹಾರ ಮಾರ್ಗದ ಬಗ್ಗೆ ಗಮನ ಕೊಡೋದಾಯ್ತು ಅಂತ ಹೇಳಿದ್ರೆ, ಪ್ರತಿ ಗುರುವಾರದಂದು ರಾಘವೇಂದ್ರ ಸ್ವಾಮಿ ಅವರ ದರ್ಶನ ಮಾಡಿ ಬಾಳೆ ಗಿಡಕ್ಕೆ ನೀರು ಹಾಕುವುದು, ಬಡವರಿಗೆ ಅನ್ನದಾನ ಮಾಡುವುದು ಬಹಳ ಉತ್ತಮ. ಇದಾಗಿತ್ತು 2026 ಧನುರ್ ರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯ. ಇನ್ನು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆಯಲ್ಲಿ ಕಷ್ಟ ಅನುಭವಿಸ್ತಾ ಇದ್ರೆ, ಅಂದರೆ ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಆಸ್ತಿ ವಿಚಾರ, ಕೋರ್ಟ್ ಕೇಸ್, ಅನಾರೋಗ್ಯ, ಇನ್ನು ಮುಂತಾದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ನಮ್ಮ ಮನೆ ವಿಳಾಸಕ್ಕೆ ಭೇಟಿ ನೀಡಿ ದೂರದ ಊರಿನವರಿಗೆ ವಿಡಿಯೋ ಕಾಲ್ ಮುಖಾಂತರ ಪರಿಹಾರ ತಿಳಿಸಿಕೊಡುವಂಥದ್ದು. ಧನ್ಯವಾದಗಳು.